ಕೊಟ್ಟಿರ್ತಕ್ಕಂತ ಅಷ್ಟ ಸಂದೇಶಗಳೇನು ಅಥವಾ ಅಷ್ಟ ಸೂತ್ರಗಳಿಗೇನು ಪ್ರತಿಯೊಬ್ಬ ನಾಗರಿಕರು ಕೂಡ ಪಾಲಿಸಬೇಕಾದಂತಹ ಆ ಅಷ್ಟ ಸೂತ್ರಗಳು ಏನು ಅನ್ನೋದನ್ನ ನೋಡೋದಾದ್ರೆ ಪೆಟ್ರೋಲ್ ಡೀಸೆಲ್ ಮಿತವ್ಯಯವಾಗಿ ಬಳಸಿ ಅನಗತ್ಯವಾಗಿ ಪ್ರಯಾಣವನ್ನ ಬೆಳೆಸಬೇಡಿ, ತೋರಿಸಿ ಅದು. ಇನ್ನು 1 ವರ್ಷದ ತನಕ ಚಿನ್ನದ ಖರೀದಿಯನ್ನ ನಿಷೇಧಿಸಿ ಆರ್ಥಿಕತೆಯನ್ನ ಕಾಪಾಡಿ. ಇನ್ ಡೀಟೇಲ್ ಆಗಿ ಯಾಕೆ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ವಿದೇಶಿ ಪ್ರವಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಸ್ಥಳೀಯ ವಸ್ತುಗಳನ್ನ ಸ್ವದೇಶಿ ವಸ್ತುಗಳನ್ನ ಯಾಕೆ ಬಳಸಿ ಅಂತ ಹೇಳ್ತಾ ಇದ್ದಾರೆ, ಸ್ವಂತ ವಾಹನ ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ, ವಿದೇಶಿ ಪ್ರವಾಸ, ಅಡುಗೆ ಎಣ್ಣೆಯನ್ನ ಯಾಕೆ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಕೃಷಿಕರು ಸಾವಯವ ಕೃಷಿಗೆ ಒತ್ತು ಕೊಡಿ ರಸಗೊಬ್ಬರವನ್ನ ಯಾಕೆ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಂಥವುಗಳನ್ನೇ ಯಾಕೆ ಕೋಟ್ ಮಾಡಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಅದರ ಆಚೆಗೆ ಯಾಕೆ ಇವತ್ತು ಈ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ, ನಾನು ಆಗ್ಲೇ ಹೇಳಿದೆ ಟೈಮಿಂಗ್ ಬಗ್ಗೆ ತಕರಾರು ಇದೆ. ಚುನಾವಣೆ ಇತ್ತು, ಚುನಾವಣಾ ರಾಜಕೀಯದಲ್ಲಿ ತಮ್ಮ ಲೂಪ್ ಹೋಲ್ಸ್ ಗಳನ್ನ ಹೇಳ್ಕೊಂಡು ಚುನಾವಣೆಗೆ ಯಾರು ಹೋಗಲ್ಲ. ಯಾವುದೇ ಪಕ್ಷ ಆಗ್ಲಿ ಯಾವುದೇ ಪ್ರಧಾನಿ ಆಗ್ಲಿ, ಅದರಲ್ಲಿ ನರೇಂದ್ರ ಮೋದಿ ಅವರು ಕೂಡ ಒಬ್ಬ ರಾಜಕೀಯ ನಾಯಕ ಆಗಿರೋದ್ರಿಂದ, ಪಕ್ಷವನ್ನ ಮುನ್ನಡೆಸ್ತಾ ಇರೋದ್ರಿಂದ ಅವರು ಕೂಡ ಇಲ್ಲ ನಮ್ಗೆ ಆರ್ಥಿಕ ಸಂಕಷ್ಟ ಇದೆ, ನೀವು ಮುಂದಿನ ದಿನಗಳಲ್ಲಿ ಕೆಟ್ಟ ದಿನಗಳು ಬರುತ್ತೆ, ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ದಿದ್ದಾರೆ. ಅದೇ ಒಂದು ಚುನಾವಣಾ ವಿಷಯ ಆಗೋಗ್ತಾ ಇತ್ತು. ಹಂಗಾಗಿ ಇವರು ಅಲ್ಲಿ ರಾಜಕೀಯ ಮಾಡಿದ್ದಾರೆ, ಅದನ್ನ ನಾವು ಕೂಡ ಒಪ್ಕೊಳ್ಬೇಕು.